ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ ಅಂತ ಹೋಗೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಒಂದು ಲಾಗ್ ಮಾಡೋಣ, ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನೋಡಿ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಯ್ ಎಲ್ಲರಿಗೂ, ಇದು ಪೋಲಿಯೋ ಡ್ರಾಪ್ಸ್ ಹಾಕ್ಸೋ ದಿನದ್ದು ಲಾಗ್ ಆಗಿರುತ್ತೆ. ಆವತ್ತು ಬೆಳಗ್ಗೆ ಬಿಸಿಲು ಬಂದಿತ್ತು ಅಂತ ಅಂದ್ಬಿಟ್ಟು ಪಾಪುಗೆ ಬಿಸಿಲು ಕಾಯಿಸ್ತಾ ಇದ್ದೆ. ಯಾಕೆ ಅಂತಂದರೆ ಸ್ವಲ್ಪ ಆಚೆ ಹೋದಾಗ ಬಿಸಿಲು ಅಷ್ಟು ತೋರಿಸಿಲ್ಲ ಅಲ್ವಾ, ಹೊರಗಡೆ ಎಲ್ಲೂ ಓಡಾಡೇ ಇಲ್ವಲ್ಲ, ಅದಕ್ಕೋಸ್ಕರ ತುಂಬ ಕಣ್ಣು ಬಿಡಲ್ಲ, ಸಣ್ಣ ಸಣ್ಣದಾಗಿ ಬಿಡ್ತಾಳೆ. ಅದಕ್ಕೆ ಆಮೇಲೆ ಬಿಸಿಲಿಗೆ ಕಣ್ಣು ಬಿಡಲ್ವೇನೋ ಅಂತ ಅಂದ್ಬಿಟ್ಟು ಬಿಸಿಲಿಗೆ ತೋರಿಸ್ತಾ ಇರ್ತೀವಿ. ಅದಾದಮೇಲೆ ಬಂದು ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡು, ಏನೋ ಅಷ್ಟು ಕ್ಲೀನ್ ಮಾಡೋದಿರಲಿಲ್ಲ, ರಗ್ಗು ಎಲ್ಲನೂ ಹಂಗಂಗೆ ಹಾಕಿದ್ದೋ ಅಲ್ವಾ, ಮಲಗಿ ಎದ್ದು ಅದನ್ನೆಲ್ಲ ಮರ್ಚಿ ಎತ್ತಿಟ್ಕೊತಿದ್ದೆ. ನಾನು ಅಮ್ಮಂಗೆ ಇಷ್ಟು ಎಲ್ಲ ಇದು ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ, ನಮ್ಮಮ್ಮನೇ ಎಲ್ಲನೂ ಮಾಡ್ತಾರೆ. ಪ್ರತಿಯೊಂದು ಒಂದು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೂ ನನ್ನ ಬಿಡೋಲ್ಲ, ಅವರೇ ಎಲ್ಲನೂ ಮಾಡಿಕೊಡ್ತಾರೆ. ಹಾಗಾಗಿ ಇದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಹೊರಗೆಲ್ಲ ಮರ್ಚಿ ಇಟ್ಕೊಂಡು, ಅದಾದಮೇಲೆ ಪಾಪುಗೆ ಏನು ಸ್ನಾನಕ್ಕೆ ಕರ್ಕೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕರ್ಕೊಂಡೋಗೋಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಮಲಗಿಸಿದ್ದು. ಯಾಕೆ ಅಂತಂದರೆ ತುಂಬ ದಿನ ಆಗಿತ್ತು, ಆಯಿಲೆಲ್ಲ ಅಪ್ಲೈ ಮಾಡಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ತಿರ್ಲಿಲ್ಲ ಅಲ್ವಾ, ಕೋಲ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡಿ ಮಲಗಿಸಿದ್ದು. ಆಮೇಲೆ ಅವಳಿಗೆ ಔಟ್ಫಿಟ್ ತೆಗ್ದಿಟ್ಬಿಟ್ಟು ಅವಳನ್ನ ಸ್ನಾನದಿಂದ ಅಮ್ಮ ಕರ್ಕೊಂಡು ಬಂದು ರೆಡಿ ಮಾಡ್ತಾರೆ ಅಂತಂದ್ಬಿಟ್ಟು ಅಮ್ಮಗೆ ಔಟ್ಫಿಟ್ ಎಲ್ಲ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ನನ್ನ ಔಟ್ಫಿಟ್ ಇದಾಗಿತ್ತು. ನಾನು ಟಾಪು ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿ ಮಾಮೂಲಿ ಇನ್ನೇನು ನಾನೇನು ಸ್ಕಿನ್ ಕೇರ್ ಎಂಥದ್ದು ಇಲ್ಲ ಇವಾಗ. ಇನ್ನು ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ. ನಾನೇನು ಹಚ್ಚೋದೇ ಇಲ್ಲ ಇವಾಗ. ಪಿಂಪಲ್ಸ್ ಆಗಿದೆ ತುಂಬ, ಇವಾಗ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಲ್ವಾ, ಸ್ಟ್ರೆಸ್ಸಿಂದನೂ ಬರುತ್ತೆ ಪಿಂಪಲ್ಸು ಅಂತ ಅಂತಾರೆ. ಹಾಗೆ ನಮ್ಮಮ್ಮ ಊರ ನೀರು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಲ್ಲ, ತುಂಬ ಪಿಂಪಲ್ಸ್ ಬರುತ್ತೆ. ಆಫ್ಟರ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸರಿ ಹೋಗುತ್ತೆ. ಅದಕ್ಕೆ ನಾನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಎಷ್ಟು ವೇರಿಯೇಷನ್ಸ್ ಆಗುತ್ತೆ ಅಲ್ವಾ ನಮ್ಮದು ಪೋಸ್ಟ್ಪಾರ್ಟಮ್ ಸೀರೀಸಲ್ಲಿ, ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು, ಅಷ್ಟು ಎಲ್ಲ ಚೇಂಜಸ್ ಆಗಿರ್ತೀವಿ. ಅದಾದಮೇಲೆ ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ನಮ್ಮ ಫ್ರೆಂಡ್ ಅವ್ರ ಅಮ್ಮನೇ ಆಶಾ ಕಾರ್ಯಕರ್ತೆ ಆಗಿರೋದ್ರಿಂದ ಅವರೇ ಎತ್ಕೊಂಡು ಪಾಪುಗೆ ಪಲ್ಸ್ ಪೋಲಿಯೋ ಎಲ್ಲ ಹಾಕ್ಸ್ತಾಯಿದ್ರು. ಅವ್ರಿಗೇನೋ ಒಂಥರ ಖುಷಿ. ನನ್ನ ಮಗಳು ಅವ್ರಿಗೂ ಮೊಮ್ಮಗಳು ಆದಂಗೆ ಇವಾಗ ಲೆಕ್ಕ, ನನ್ನ ಮಗಳು ಅಂತ ಅಂತಾರೆ. ಅದಕ್ಕೋಸ್ಕರ ಅವರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನನ್ನ ಮಗಳನ್ನ. ಅವಳು ನಾನು ಇಬ್ಬರೇ ಹೋಗಿದ್ವಿ, ಅಮ್ಮ ಏನು ಬಂದಿರಲಿಲ್ಲ. ನಾನು ಅವಳು ಇಬ್ಬರೇ ಹೋಗಿ ಆಟೋದಲ್ಲಿ ಹೋಗಿ ಹಾಕ್ಸ್ಕೊಂಡು ಬಂದ್ವಿ. ಮಲ್ಕೊಂಡೇ ಬಿಟ್ಟಿದ್ಲು, ಅವಳು ಎದ್ದೇ ಇರಲಿಲ್ಲ. ನಾ ಎಷ್ಟೇ ಎಬ್ಬಿಸಿದ್ರು ಎದ್ದೇಳ್ತಾನೇ ಇರಲಿಲ್ಲ, ಮಲ್ಕೊಂಡೇ ಬಿಟ್ಟಿದ್ಲು. ಹಂಗೂ ಮಲಗಿದಾಗೇ ಹಾಕಿ ಕಳಿಸಿದ್ರು. ನಮ್ಮೂರ ದೇವಸ್ಥಾನದ ಹತ್ರನೇ ಹಾಕ್ತಾಯಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಹಾಕಿಸ್ಕೊಂಡು, ನಮ್ಮೂರ ದೇವಸ್ಥಾನ ಸಂಡೇ ಇರೋದ್ರಿಂದ ತುಂಬ ರಶ್ ಇತ್ತು. ಅದನ್ನು ನೋಡಿಕೊಂಡು ಅದಾದಮೇಲೆ ಬಂದಿದ್ದ ತಕ್ಷಣವೇ ಮಳೆ ಬಂತು. ಆಮೇಲೆ ಅಮ್ಮ ಸ್ವಲ್ಪ ಹಾಲು ಕೊಟ್ಟರು ಅಂತ ಕುಡ್ದು ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನು ರಿಸೀವ್ ಮಾಡಿಕೊಂಡೆ. ಮತ್ತು ಆ ಪಾರ್ಸಲ್ದು ಡೈಪರು ಯಾರಿಗೆಲ್ಲ ಬೇಕು ಅವರು ನನ್ನ ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಲಿಂಕ್ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತೀನಿ. ಅದಾದಮೇಲೆ ಇದು ಆವತ್ತಿನ ಲಾಗ್ ಅಲ್ಲ, ನೆಕ್ಸ್ಟು ಡೇದು ಲಾಗ್ ಅಟ್ಯಾಚ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸು. ಆವತ್ತು ಬಟ್ಟೆ ಮರ್ಚ್ಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಮಾತಾಡ್ಕೊಂಡು ಇದ್ದೆ. ಅದು ಅವಳ ಜೊತೆ ಮಾತಾಡಿಕೊಂಡು ಬಟ್ಟೆ ಎಲ್ಲ ಮಡ್ಚ್ಕೊತಿದ್ದೆ. ಏನು ಜಾಸ್ತಿ ಏನು ಬಟ್ಟೆ ಇರಲಿಲ್ಲ, ಒಂದು ಸ್ವಲ್ಪ ನನ್ನವೇ ಮಳೆ ಬಂದಿರೋದ್ರಿಂದ ಯಾವುದೂ ನೈಟಿಗಳು, ಮೆಟರ್ನಿಟಿ ನೈಟಿಗಳು ಒಣಗಿರಲಿಲ್ಲ. ಅವೆಲ್ಲ ಒಟ್ಟಿಗೆ ತಂದು ಕೊಟ್ಟಿತ್ತಲ್ಲ ಅಂದ್ಬಿಟ್ಟು ಮರ್ಚ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಎತ್ತಿಡ್ತಿದ್ದೆ.
ಯಾರೆಲ್ಲ ಪೋಸ್ಟ್ಪಾರ್ಟಮ್ ಜರ್ನಿಲಿದ್ದೀರಾ ಅವರೆಲ್ಲ ಎಂಜಾಯ್ ಮಾಡಿ ಈ ಫೇಸ್ನ. ಮತ್ತು ಇದು ರಿಟರ್ನ್ ಬೇಕು ಅಂತ ಅಂದ್ರೂ ಬರಲ್ಲ. ಯಾಕೆ ಅಂತ ಅಂದರೆ ಗೊತ್ತು, ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಮೂಡ್ ಸ್ವಿಂಗ್ಸು ಆಗ್ತಾ ಇರುತ್ತೆ, ತುಂಬ ಸ್ಟ್ರೆಸ್ಸು ಆಗ್ತಾ ಇರುತ್ತೆ. ಆದರೂ ಇದೊಂಥರ ಚೆನ್ನಾಗಿರುತ್ತೆ. ಪಾಪು ಒಂದೊಂದು ಏನಂತಾರೆ ಅದನ್ನು, ಮೊದಲು ಮಾತುಗಳಿಂದ ಇರಲಿ, ಆಟ ಆಡೋದ್ರಿಂದ ಪುಟ್ ಪುಟ್ ಕೈ, ಪುಟ್ ಪುಟ್ ಕಾಲು, ಅವೆಲ್ಲ ನೋಡ್ತಿದ್ರೇ ಒಂಥರ ಖುಷಿಯಾಗುತ್ತೆ. ಅವನ್ನೆಲ್ಲ ಎಂಜಾಯ್ ಮಾಡಬೇಕು. ಒಂದೊಂದು ಸತಿ ಅನಿಸುತ್ತೆ ಯಾಕೆಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿರ್ಬೋದಿತ್ತಲ್ವ ಅಂತ. ಆದರೂ ಏನು ಮಾಡೋಕ್ಕೋಗಲ್ಲ. ಯಾವತ್ತೇ ಏನೇ ಆದರೂ ಆ ಫೇಸ್ನ ನಾವು ಫೇಸ್ ಮಾಡಲೇಬೇಕು. ಅದೊಂಥರ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ನೀವೇ ನೋಡಿದ್ರಲ್ವ, ಪೋಲಿಯೋ ಹಾಕ್ಸಕ್ಕೆ ಹೋಗಿದ್ರೆ ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಹೋದರೆ ಏನೂ ರಿಯಾಕ್ಟೇ ಮಾಡಲಿಲ್ಲ. ಫುಲ್ಲು ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಆಚೆ ಕರ್ಕೊಂಡೋದ್ರೆ ಯಾಕೋ ಮಲ್ಕೊಂಡೇ ಬಿಡ್ತಾಳೆ. ಅದೇನಕ್ಕೆ ಅಂತಲೇ ಗೊತ್ತಾಗಲ್ಲ. ಅವಳಿಗೆ ಅದೇನು ನಿದ್ದೆ ಬರುತ್ತೋ ಏನೋ ಗೊತ್ತಿಲ್ಲ, ಮಲ್ಕೊಂಡೇ ಬಿಡ್ತಾಳೆ. ಸಖತ್ ಅಂದರೆ ಸಖತ್ ನಿದ್ದೆಲೇ ಇದ್ಲು. ಅವ್ರು ಪೋಲಿಯೋ ಹಾಕಿದ್ರು, ಒಂದು ಸ್ವಲ್ಪ ರಿಯಾಕ್ಟ್ ಮಾಡಿದ್ಲು, ಮತ್ತೆ ಮಲಿಕೊಂಡೇ ಬಿಟ್ಲು. ಅದಾದಮೇಲೆ ಮನೆಗೆ ಕರ್ಕೊಂಡು ಬಂದಮೇಲೆ ತಿರ್ಗಾ ಎದ್ಲು. ಆ ಥರ ಮಾಡ್ತಾಯಿದ್ಲು. ಅವಳು ಪೋಲಿಯೋ ಹಾಕ್ಬೇಕಾದ್ರೆ ಮಲಿಕೊಂಡ್ಬಿಟ್ಟಿದ್ದು. ಅದಾದಮೇಲೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ ಮನೆಗೆ ಎಲ್ಲ. ಇಷ್ಟ ಆಗಿತ್ತು ಪೋಲಿಯೋ ಡ್ರಾಪ್ಸ್ದು ಲಾಗು. ಯಾರೆಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ದೀರಾ ಅವರು, ನಿಮ್ಮ ಬೇಬಿ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಬೇಬಿ ಹೆಲ್ತ್ ಚೆನ್ನಾಗಿರುತ್ತೆ. ಇದು 2 ಡ್ರಾಪ್ಸೇ ಇರ್ಬೋದು, ಅದು ತುಂಬ ಮ್ಯಾಟರ್ ಆಗುತ್ತೆ ಲೈಫಲ್ಲಿ. ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ತುಂಬ ಇಂಪಾರ್ಟೆಂಟು, ಹಾಕ್ಸ್ಲೇಬೇಕು. ಎಲ್ಲರೂ ಹಾಕ್ಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ಹೇಗೆಲ್ಲ ನಮ್ಮ ವೀಡಿಯೋಸ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಮ್ಮ ವೀಡಿಯೋಸಲ್ಲಿ ಏನಾರ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.